ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ಆವುದು ವಿಸ್ತರ ಯಾವುದು ದುಸ್ತರ, ನಿನಗೆಲೆ ಹರ್ಷದ ಹರಿಕಾರ, ನಿನಗೆಲೆ ಹರ್ಷದ ಹರಿಕಾರ. ಮಾತೊಳೆ ವಿಶ್ವವ ತೋಲಿಸುವ, ಬಗೆಯೊಳಿವೆಲ್ಲವ ಜಾಲಿಸುವ, ಮುದದೊಳಗೆಲ್ಲರ ಕೀಲಿಸುವ, ನಿನ್ನ ಅದಾರಿಗೆ ಹೋಲಿಸುವ. ವ್ಯತೆಗಳ ಕಳೆಯುವ ಕತೆಗಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ. ರಾಮಚಂದ್ರ ಶರ್ಮರು ನವ್ಯ ಕಥಾ ಸಂಪ್ರದಾಯದ ಮೊದಲ ಲೇಖಕರಲ್ಲಿ ಒಬ್ಬರಾಗಿದ್ದಾರೆ ಮತ್ತು ಆ ಸಂಪ್ರದಾಯದ ಅತ್ಯಂತ ಪ್ರತಿಷ್ಠಿತ ಲೇಖಕರಲ್ಲಿ ಒಬ್ಬರಾಗಿದ್ದಾರೆ. ಅವರು ಕಥೆಗಾರರಾಗುವ ಜೊತೆಗೆ ಕವಿಗಳಾಗಿದ್ದಾರೆ, ಕೆಲವು ನಾಟಕಗಳನ್ನು ರಚಿಸಿದ್ದಾರೆ. ಅವರ ಕಥೆಗಳ ವಿಶಿಷ್ಟ ಲಕ್ಷಣಗಳೆಂದರೆ ಅವುಗಳ ಕಾವ್ಯಾತ್ಮಕವಾದ ವಿನ್ಯಾಸ ಮತ್ತು ಶೈಲಿ ಮತ್ತು ಸುಪ್ತ ಪ್ರಜ್ಞೆಯ ಒಂದು ಆಗುಹೋಗುಗಳನ್ನು ಅವರು ಅತ್ಯಂತ ನಾಟಕೀಯವಾಗಿ ತಮ್ಮ ಕಥೆಗಳಲ್ಲಿ ತರತಕ್ಕಂತಹ ವಿಧಾನ. ಅವರು ಮನಃಶಾಸ್ತ್ರವನ್ನು ಅಧ್ಯಯನ ಮಾಡಿದಂಥವರು. ಆ ಆಳವಾದ ಅಧ್ಯಯನದಿಂದ ಅವರು ಈ ಫ್ರಾಯ್ಡನ ಸಿದ್ಧಾಂತಗಳಲ್ಲಿ ಒಂದಾದ ರಿಪ್ರೆಷನ್ ಮುಂತಾದನ್ನೆಲ್ಲ ಬಹಳ ಮಟ್ಟಿಗೆ ಬಳಸಿಕೊಂಡು ನಮ್ಮ ಕಥಾಲೋಕಕ್ಕೆ ಮನಃಶಾಸ್ತ್ರೀಯವಾದಂತಹ ಅನೇಕ ಕಥೆಗಳನ್ನು, ಮನಃಶಾಸ್ತ್ರೀಯವಾದಂತಹ ಉತ್ತಮ ಕಥೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಬಿ ಸಿ ರಾಮಚಂದ್ರ ಶರ್ಮ ಅವರು ಕನ್ನಡದ ಮುಖ್ಯ ಕವಿಗಳಲ್ಲಿ ಕಥೆಗಾರರಲ್ಲಿ ಒಬ್ಬರು. ಗೋಪಾಲಕೃಷ್ಣ ಅಡಿಗರ ಜೊತೆ ಕನ್ನಡಕ್ಕೆ ನವ್ಯ ಸಂವೇದನೆಯನ್ನು ತಂದವರಲ್ಲಿ ಇವರು ಒಬ್ಬರು. ಆದರೆ ಅಡಿಗರಿಗಿಂತ ಭಿನ್ನವಾಗಿ ಶರ್ಮರು ನವ್ಯ ಕಥೆಗಾರರಾಗಿ ಕೂಡ ಬೆಳೆದರು. ಶರ್ಮರ ಕತೆ ಮತ್ತು ಕವಿತೆಗಳಲ್ಲಿ ಒಂದು ಸಾಮ್ಯ ಇದೆ. ಅವರು ಕವಿತೆಗಳನ್ನು ಕಟ್ಟುವ ಕ್ರಮ ಮತ್ತು ಕಥೆಗಳನ್ನು ಕಟ್ಟುವ ಕ್ರಮ ಎರಡೂ ಒಂದೇ. ಸೆರಗಿನ ಕೆಂಡ ಕಥೆಯಲ್ಲಿ ಆ ರೀತಿಯ ಕವಿತೆಯ ಬಂಧವನ್ನು ನಾವು ನೋಡ್ತಾ ಇದ್ದೇವೆ. ಸೆರಗಿನ ಕೆಂಡ ಕಥೆ ಬರೆದಾಗ ರಾಮಚಂದ್ರ ಶರ್ಮ ಅವರು ಪ್ರಾಯಶಃ ಇನ್ನೂ ಸೈಕಾಲಜಿಸ್ಟ್ ಆಗಿರಲಿಲ್ಲ. ಆದರೆ ಈ ಕಥೆಯಲ್ಲಿ ಬರುವ ಒಬ್ಬ ಒಡೆದ ವ್ಯಕ್ತಿತ್ವದ ಹೆಂಗಸಿನ ಪಾತ್ರವನ್ನು ಚಿತ್ರಿಸುವಾಗ, ಅಂದರೆ ಯಾವುದನ್ನು ಮನಃಶಾಸ್ತ್ರಜ್ಞರು ಸ್ಕಿಟ್ಜೋಫ್ರೆನಿಕ್ ಸ್ಪ್ಲಿಟ್ ಅಂತ ಕರೀತಾರೆ, ಆ ರೀತಿಯ ಪಾತ್ರವನ್ನು ಚಿತ್ರಿಸುವಾಗ ಶರ್ಮರು ಪ್ರಯತ್ನಿಸಿರೋದು ಒಬ್ಬ ಮನಃಶಾಸ್ತ್ರಜ್ಞನ ರೀತಿಯಲ್ಲೇ ಆ ಪಾತ್ರವನ್ನು ಅವರು ಪ್ರವೇಶಿಸಿದ್ದಾರೆ. ಈ ಸೆರಗಿನ ಕೆಂಡ ಅನ್ನುವ ಕಥೆಯನ್ನು ನನ್ನ ಜೊತೆಗೆ ಅಧ್ಯಾಪಕರಾಗಿದ್ದವರು ಹೇಳಿದರು. ನನಗೆ ಯಾವತ್ತೂ ಕೂಡ ಈ ಮನಃಶಾಸ್ತ್ರದಲ್ಲಿ ಮತ್ತು ಒಬ್ಬ ಮನುಷ್ಯನ ಚಹರೆಯನ್ನು ನಿರ್ಧಾರ ಮಾಡತಕ್ಕಂಥ ಮನಸ್ಸಿನ ವ್ಯಾಪಾರಗಳಲ್ಲಿ ತುಂಬ ಆಸಕ್ತಿ. ಅವರು ಹೇಳಿದ್ದ ಕತೆ ಪ್ರಧಾನವಾಗಿ ವಯಸ್ಸಾದ ಮೇಲೆ ಒಬ್ಬಾಕೆ ಬೆಳೆಸ್ಕೊಂಡ ಪಾಪ ಪ್ರಜ್ಞೆಯ ಬಗ್ಗೆ ಅಂತ ಅನ್ನಿಸ್ತು. ಇದರಲ್ಲಿ ಹಿಂದೆ ನಡೆದಂತಹ ಒಂದು ಪ್ರಸಂಗ, ಆ ಪಾತ್ರದಲ್ಲಿ ಒಂದು ಪಾಪ ಪ್ರಜ್ಞೆಯನ್ನು ಉದ್ರೇಕಿಸಿ ಅದರ ಮೂಲಕ ಅವಳ ಮನಸ್ಸಿನ ಚಡಪಡಿಸುವುದನ್ನು ಅವರು ಅದರಲ್ಲಿ ಬಹಳ ನಾಟಕೀಯವಾಗಿ ಚಿತ್ರಿಸಿದ್ದಾರೆ. ಸೆರಗಿನ ಕೆಂಡ ಎನ್ನುವ ಒಂದು ಶೀರ್ಷಿಕೆಯೇ ಎಷ್ಟು ಕಾವ್ಯಾತ್ಮಕವಾಗಿ, ಎಷ್ಟು ನಾಟಕೀಯವಾಗಿ, ಎಷ್ಟು ಮನೋವಿಜ್ಞಾನಾತ್ಮಕವಾಗಿ ಆ ಕತೆ ಮುಂದಕ್ಕೆ ಸಾಗ್ತಾ ಇದೆ ಎನ್ನುವುದನ್ನು ಅದು ತೋರಿಸುತ್ತದೆ. ನನ್ನ ಮನಸ್ಸಿನಲ್ಲಿ ಆ ಕಾಲದಲ್ಲಿ ಇದ್ದ ಒಂದೇ ಯೋಚನೆ ಅಂತಂದರೆ, ಒಂದು ಕಥೆಯ ವಸ್ತುವಿಗೆ ತಕ್ಕ ಹಾಗೆ ಅದರಲ್ಲಿ ಬಳಕೆಯಾದ ತಂತ್ರವಿರಬೇಕು. ಎರಡೇ ಹೋದರೆ ವಸ್ತು ಮತ್ತು ತಂತ್ರ ಎರಡು ಭಿನ್ನ ಭಿನ್ನವಾಗಿ ಒಂದು ಇನ್ನೊಂದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ಹಾಗಿರುತ್ತದೆ. ನಾನು ಈ ಕಥೆ ಬರೆದಾಗ ಯೋಚನೆ ಮಾಡಿದೆ, ಅವಳ ಪಾಪಪ್ರಜ್ಞೆ ಮನದಟ್ಟಾಗಬೇಕಾದ್ರೆ ಅವಳು
ತನ್ನ ಒಳಗಿನ ಸಾಂಪ್ರದಾಯಿಕವಾದ ಚಿಂತನೆಯ ಹಾಗೂ ನಂಬಿಕೆಗಳ ಪರಸ್ಪರ ಮುಖಾಮುಖಿ ಆಗಬೇಕು ಅಂತ. ಇದೇ ಈ ಕಥೆಯಲ್ಲಿ ನಾನು ಮಾಡಿರೋದು. ಇದಕ್ಕೆ ಸರಿಯಾಗಿ ಅವಳ ಚಿಕ್ಕಂದಿನ ಜೀವನದ ಒಂದು ಘಟನೆಯನ್ನು ತಗೊಂಡು ಆ ಘಟನೆ ಹೆಡೆ ಎತ್ತದೇ ಇದ್ದದ್ದು 20-30 ವರ್ಷಗಳಾದ ಮೇಲೆ ಆಕೆಯಲ್ಲಿ ಹೇಗೆ ಕಾಡ್ತು ಅನ್ನುವುದನ್ನು ತೋರಿಸಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ಈ ಕಥೆಯ ಕೇಂದ್ರದಲ್ಲಿ ಮೀನಾ ಎನ್ನುವ ಒಬ್ಬ ಹೆಂಗಸಿದ್ದಾಳೆ. ಹಾಗೆ ನೋಡಿದರೆ ಅವಳು ಅತ್ಯಂತ ಸಹಜವಾದ ಹೆಣ್ಣು. ಯಾಕೆಂದರೆ ತನ್ನ ಇಷ್ಟಕ್ಕೆ ವಿರುದ್ಧವಾಗಿ ಒತ್ತಾಯದಿಂದ ಮದುವೆಯಾದ ಗಂಡನ ಬಿಟ್ಟು ಅತ್ಯಂತ ಸಹಜವಾಗಿ ತನಗೆ ಪ್ರೀತಿ ಪಾತ್ರವಾದ ಒಬ್ಬ ಗಂಡಿನ ಜೊತೆ ಬದುಕೋದಕ್ಕೆ ಅವಳು ಪ್ರಯತ್ನಿಸ್ತಾ ಇದ್ದಾಳೆ. ಇಲ್ಲಿ ಅವಳ ಘರ್ಷಣೆ ಆರಂಭ ಆಗೋದು. ಈ ಕಥೆಯ ಆರಂಭದಲ್ಲಿ ಶರ್ಮಾ ಅವರು ಹರಿಕಥೆಯ ಒಂದು ಸನ್ನಿವೇಶವನ್ನು ತಂದಿರೋದು ಬಹಳ ಕುತೂಹಲಕರ. ಯಾಕೆಂದರೆ ಹರಿಕಥೆಯ ಈ ಮೀಡಿಯಂ ಏನಿದೆ ಇದು ಭೂತಕಾಲದಿಂದ ಬಂದ ಮೌಲ್ಯಗಳನ್ನು, ಸಾಂಪ್ರದಾಯಿಕ ಮೌಲ್ಯಗಳನ್ನು ಬಿತ್ತುವ ಒಂದು ಸಾಧನ. ತನ್ನ ಭೂತಕಾಲವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಮೀನಾ ಲಲಿತಮ್ಮ ಆಗ್ತಾಳೆ. ತನ್ನ ಹೆಸರನ್ನು, ತನ್ನ ವ್ಯಕ್ತಿತ್ವವನ್ನು ಬಿಟ್ಟು ಹೊಸ ವ್ಯಕ್ತಿತ್ವವನ್ನು ಪಡೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದಾಳೆ. ಆದರೆ ಆ ಮೀನಾ ಸ್ವಲ್ಪ ಗಟ್ಟಿಯಾಗಿದ್ದಿದ್ರೆ ಆ ಹೊಸ ವ್ಯಕ್ತಿತ್ವವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಆದರೆ ಆ ವ್ಯಕ್ತಿತ್ವದಲ್ಲಿರುವ ಮೀನಾ ಮತ್ತು ಲಲಿತಮ್ಮನ ಘರ್ಷಣೆ ಅಂದರೆ ಭೂತ ಮತ್ತು ವರ್ತಮಾನದ ಘರ್ಷಣೆ. ಇಬ್ಸನ್ ಅನ್ನುವ ನಾಟಕಕಾರ ಒಂದು ಮಾತನ್ನು ಹೇಳ್ತಾನೆ, ನೀವು ವರ್ತಮಾನದಲ್ಲಿ ಬದುಕಬೇಕಾದ್ರೆ ಮತ್ತು ಭವಿಷ್ಯತ್ತಿಗೆ ಮುನ್ನುಗ್ಗಬೇಕಾದ್ರೆ ಭೂತದ ಪಾಪ ಪ್ರಜ್ಞೆಯಿಂದ ತಪ್ಪಿಸಿಕೊಳ್ಳೋದು ಅನಿವಾರ್ಯ ಅಂತ. ದುರಂತ ಅಂದರೆ ನಮ್ಮ ಮನಸ್ಸುಗಳು ಈ ರೀತಿಯ ಫಾರ್ಮುಲಾಗಳ ಮೂಲಕ ಮಾತಾಡೋದಿಲ್ಲ, ಫಾರ್ಮುಲಾ ಮೂಲಕ ನಡೆಯೋದಿಲ್ಲ. ಇದು ಲಲಿತಮ್ಮನ ದುರಂತಕ್ಕೆ ಕೂಡ ಕಾರಣ. ಈ ಸೆರಗಿನ ಕೆಂಡವನ್ನಾಗಲಿ ಅಥವಾ ನಾನು ಆ ಕಾಲದಲ್ಲಿ ಬರೆದ ಬೇರೆ ಕಥೆಗಳನ್ನಾಗಿ ನೋಡಿದರೆ ನಾವು ಹೇಗೆ ಕಥೆಯನ್ನು ಹೇಳುವಾಗ ಏಕಮುಖದ ರೀತಿಯಲ್ಲಿ ಹೇಳೋಕ್ಕೆ ಹೋಗೋದಿಲ್ಲ. ಇವತ್ತಿನ ಒಂದು ಘಟನೆಯನ್ನು ನೆನಪಾಗಿ ನಾಳೆ ಉಪಯೋಗಿಸ್ಕೋತೀವಿ, ನಾಳೆ ಆಗಬಹುದಾದನ್ನು ಕನಸಾಗಿ ಇವತ್ತೇ ಉಪಯೋಗಿಸ್ತೀವಿ. ಅಂದರೆ ಕಾಲ ಕೂಡ ಒಂದು ಥರ ಜಂಬಲ್ಡ್ ಅಪ್ ಅಂಶ ಅನ್ನುವುದನ್ನು ಈ ಕಥೆ ಸಮರ್ಥಿಸುತ್ತೆ. ಸೀತಾ, ಸೀತಾ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಇನ್ನು ತಿಂಡಿನೇ ತಿಂದಿಲ್ವಲ್ಲಮ್ಮ? ದೇವಸ್ಥಾನಕ್ಕೆ ಹೋಗ್ತಾ ಯಾರು ತಿಂಡಿ ತಿಂತಾರೇನೆ? ಸರಿ, ನಿನ್ನ ಗಂಡನಿಂದ ಏನಾದರೂ ಕಾಗ್ದ ಬಂತ? ಇನ್ನು ಪೋಸ್ಟೇ ಬಂದಿಲ್ವಲ್ಲಮ್ಮ? ನಿನ್ನನ್ನು ಮಗುನ ಯಾವತ್ತೋ ಬಂದು ಕರ್ಕೊಂಡು ಹೋಗ್ಬೇಕಿತ್ತು. ಸರಿ, ನಿನ್ನ ಮಗಳಿಗೂ ಅವ್ರಿಗೂ ತಿಂಡಿ ಕೊಡು, ನಾನು ಹೋಗ್ಬಿಟ್ಟು ಬರ್ತೀನಿ. ಈ ನಡುವೆ ನಿಮ್ಮಮ್ಮನ ರೀತಿ ನೋಡಿದ್ರೆ ನನಗೆ ಯಾಕೋ ದಿಗ್ಲಾಗ್ತ ಸೀತಾ. ಯಾವಾಗಲೂ ಪೂಜೆ ಪುನಸ್ಕಾರ ದೇವರು. ಮುಂಚೆ ಅಮ್ಮ ಹೀಗಿರ್ಲಿಲ್ವಲ್ಲ ಅಣ್ಣ? ವಯಸ್ಸಾಗ್ತಾ ಆಗ್ತಾ ಹೀಗಾಗತ್ತೆ. ಆದ್ರೆ ನಿಮ್ಮಮ್ಮಂದು ತುಂಬಾ ಅತಿ ಆಯ್ತು ಸೀತಾ. ಮುಂಚೆ ದೇವರು ಅಂದ್ರೆ ನಂಬ್ತಾನೆ ಇರ್ಲಿಲ್ಲ. ಅಷ್ಟೇ ಅಲ್ಲ ಅಣ್ಣ, ಏನೋ ಹೆದರ್ದೋಳ್ ಥರ ಇರ್ತಾಳೆ, ಒಬ್ಬೊಬ್ಬಳೇ ಮಾತಾಡ್ತಾ ಇರ್ತಾಳೆ. ತಾನೇ ಪ್ರಶ್ನೆ ಕೇಳೋದು, ತಾನೇ ಉತ್ತರ ಕೊಡೋದು. ಮೊನ್ನೆ ಅಡುಗೆ ಮನೆಯಲ್ಲಿ ಯಾರ ಜೊತೆನೋ ಮಾತಾಡ್ತಾ ಇದ್ದಂಗಿತ್ತು. ಯಾರ ಜೊತೆ ಅಮ್ಮ ಮಾತಾಡ್ತಿದೀಯ ಅಂತ ಕೇಳಿದೆ. ಮೀನಾಕ್ಷಿ ಅಂತ ಹೇಳಿದ್ಲು. ಮೀನಾಕ್ಷಿನ? ಹೌದು. ಯಾಕಣ್ಣ, ಏನಾಯ್ತು? ಯಾಕಣ್ಣ? ಯಾಕೂ ಇಲ್ಲಮ್ಮ. ನಿಮ್ ಗಂಡನಿಗೆ ಕಾಗದ ಬರ್ದಿಯಮ್ಮ? ಅವತ್ತೇ ಬರ್ದೆ ಅಣ್ಣ. ಊರಲ್ಲಿದ್ದಾರೋ ಇಲ್ವೋ, ಇನ್ನು ಜವಾಬೇ ಬಂದಿಲ್ಲ. ನಿಮ್ ಗಂಡನೂ ಬರ್ಲಿಲ್ಲ, ಕಾಗದನೂ ಬರ್ಲಿಲ್ಲ ಅನ್ನೋದೇ ದೊಡ್ಡ ಯೋಚನೆ ಆಗೋಗ್ಬಿಟ್ಟಿದ್ಯಮ್ಮ ಅವಳಿಗೆ. ರೀ, ಒಂದ್ ನಿಮಿಷ.
ಏ ಮೀನಾ, ಗುರುತ್ ಸಿಗ್ಲಿಲ್ವಾ? ನಾನು ಕಣೆ, ಸರಸ್ವತಿ. ನಾನ್ ಮೀನಾ ಅಲ್ಲ. ನನ್ನ ಹೆಸರು ಲಲಿತಮ್ಮ ಅಂತ. ನೀವು ಯಾರು ಅಂದ್ರೆ? ಓ, ಲಲಿತಮ್ಮ ಅಂತಲಾ? ನಾನು ಸರಸ್ವತಿ ಅಂತ. ಕ್ಷಮಿಸ್ಬಿಡಿ ಲಲಿತಮ್ಮ. ಇದೇನು ವಿಚಿತ್ರ ಅಂತೀನಿ. ನನಗೆ 50 ವರ್ಷಕ್ಕೆ ಅರಳು ಮರಳು ಬರೋದು ಅಂದ್ರೇನು? ನಿಮ್ಮನ್ನು ಆಗಲೇ ನೋಡಿದಾಗ ಮೀನಾಕ್ಷಿ ಥರನೇ ಕಾಣಿಸಿದ್ರಿ. ನಮ್ಮೂರಲ್ಲಿ ಮೀನಾಕ್ಷಿ ಅಂತ ಒಬ್ಳಿದ್ಲು, ಸ್ವಲ್ಪ ನಿಮ್ಮ ಥರನೇ ಇದ್ಲು. ನಿಮ್ಮನ್ನು ಅವಳು ಅಂದ್ಕೊಂಡ್ಬಿಟ್ಟೆ. ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ ಬಿಡಿ. ಮೀನಾಕ್ಷಿ ಅಂದ್ರಲ್ಲ, ಯಾರದು? ನಾನು ಅವಳು ಜೊತೆಗೆ ಬೆಳೆದಿದ್ದು. ಮದುವೆನೂ ಆಗಿತ್ತು, ನಮ್ಮೂರಿನ ಅಮಲ್ದಾರನ ಮಗನ ಜೊತೆ. ಮದುವೆಯಾಗಿ ಸ್ವಲ್ಪ ದಿನಕ್ಕೆ ಅದೇನಾಯ್ತೋ ಏನೋ, ಯಾವನ ಜೊತೆಗೋ ಓಡ್ ಹೋದ್ಲು. ಬೆಂಗಳೂರಲ್ಲೇ ಇದ್ದಾಳಂತೆ ಅವನ ಜೊತೆ. ಎಷ್ಟು ನಿಜನೋ ಎಷ್ಟು ಸುಳ್ಳು ಆ ದೇವ್ರಿಗೆ ಗೊತ್ತು. ಬದುಕಿದಾಳೋ ಅಥವಾ ಅವನ್ನೂ ಬಿಟ್ಟು ಇನ್ಯಾವನ ಜೊತೆ ಓಡ್ ಹೋದ್ಲೋ, ಕಂಡೋರು ಯಾರಮ್ಮ? ತಪ್ಪು ತಿಳ್ಕೊಳ್ಬೇಡಿ. ಆದರೂ ನೀವು ಮೀನಾನೇ ಅಂತ ನನಗನ್ಸುತ್ತೆ. ಬರ್ತೀನಿ. ಬರ್ತೀನಿ ಸರ್. ನನ್ನ ಗುರುತು ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ನಾನು ಮಾಡಿದ ತಪ್ಪು ಎಲ್ರಿಗೂ ಗೊತ್ತಾಗುತ್ತೆ. ಸೀತೆ ಗಂಡಂಗೆ ಗೊತ್ತಾದ್ರೆ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ರೆ ಸಮುದ್ರಕ್ಕೆ ಸೇರಿದ ನದಿ ನೀರೆಲ್ಲ ವಾಪಸ್ ನದಿಗೆ ಹೋಗ್ಬಿಟ್ರೆ ಸೀತಾ, ಸೀತಾ, ಏನಾಯ್ತಮ್ಮ? ನೀನನ್ನು ಕರ್ಕೊಂಡು ಹೋಗೋಕ್ಕೆ ನಿನ್ನ ಗಂಡ ಏನಾರು ಬಂದಾನೆ? ಕಟ್ಟನ ಇಲ್ವಲ್ಲಮ್ಮ. ಕದ್ದ ಏನಾರು ಬಂತ? ಇಲ್ವಲ್ಲ. ಹಾಗಿದ್ರೆ ಅವ್ರು ನೀನು ಕರ್ಕೊಂಡು ಹೋಗಕ್ಕೆ ಬರೋದೇ ಇಲ್ಲ. ಯಾಕಮ್ಮ? ಏನಾಯ್ತು? ಅಣ್ಣ, ಬೇಗ ಬನ್ನಿ. ಲಲಿತಾ, ಲಲಿತಾ, ಏನಾಯ್ತು? ಸೀತಣ್ಣ ಒಳಗಂಡ ಕರ್ಕೊಂಡು ಹೋಗೋದೇ ಇಲ್ಲ. ಯಾಕಮ್ಮ? ಏನೇನೋ ಮಾತಾಡ್ತಿದ್ಯಲ್ಲ? ಸೀತಾ ನೋಡು, ಸಮುದ್ರದಲ್ಲಿ ನೀರು ಹೇಗೆ ಬತ್ತೋಗ್ತಾ ಇದೆ ಅಂತ. ಯಾರು ಕುಡಿದ ಇದ್ರು ಪುರಾಣದಲ್ಲಿ ಹೇಳ್ದಾಗೆ. ಅಜ್ಜಿ, ಏನಾಯ್ತಜ್ಜಿ? ಸೀತಾ, ಮನೇಲಿ ನಿಂಬೆ ಹಣ್ಣಿದ್ರೆ ಒಂದು ಲೋಟ ಪಾನಕ ಮಾಡಿ ತಗೊಂಬಮ್ಮ, ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗುತ್ತಾ? ಒಂದು ಲೋಟ ಪಾನಕ ಸುರಿದ್ರೆ ಸಮುದ್ರ ತುಂಬುತ್ತಾ? ಸಮುದ್ರದ ನೀರು ತನ್ನ ನದಿಗಳು ನೀರನ್ನೆಲ್ಲ ವಾಪಸ್ ತಗೊಂಡು ಹೊರಟೋದು. ಸರಸ್ವತಿ ಸಿಕ್ಕಿದ್ಲಲ್ಲ, ಅವಾಗ್ಲೇನೆ. ಏನೇನೋ ಮಾತಾಡಿ ಆಯಾಸ ಮಾಡ್ಕೋಬೇಡಮ್ಮ. ಈಗ ಪಾನಕ ತರ್ತೀನಿ. ಯಾರು? ಒಳಗಡೆ ಬನ್ನಿ, ಬಾಗಿಲು ತೆಗೆದೇ ಇದೆ. ಮೀನಾ, ಚಂದ್ರು, ನೀನು ಯಾಕೆ ಇಲ್ಲಿ ಬಂದೆ? ಯಾರು ನೋಡಿದ್ರೆ? ಯಾರು ನೋಡಿದ್ರೆ ನಮ್ಗೇನು ಮೀನಾ? ನಾನು ಬರ್ತಿದ್ದ ಕಾಗ್ದ ಬಂದು ಸೇರ್ತಾ ಮೀನಾ? ಮನೆಯಲ್ಲಿ ಯಾರೂ ಇಲ್ಲ? ನಿಮ್ಮತ್ತೆ, ಮಾವ, ನಿನ್ನ ಗಂಡ ಯಾರು ಊರಲ್ಲಿಲ್ಲ, ಎಲ್ಲ ತುಮಕೂರ್ಗೆ ಹೋಗಿದ್ದಾರೆ.
ನಾಳೆ ನಮ್ಮ ಚಿಕ್ಕ ಮಾವನ ಮಗನ ಮದುವೆ ಇದೆ. ಮತ್ತೆ ನೀನು ಕಾಗದದಲ್ಲಿ ಬರ್ತೀನಿ ಅಂತ ಬರ್ತಿದ್ಯಲ್ಲ, ಅದಕ್ಕೆ ಏನೋ ಕಾರಣ ಹೇಳಿ ತಪ್ಪಿಸ್ಕೊಂಡೆ. ಆದರೂ ನೀನು ಇಲ್ಲಿಗೆ ಬರಬಾರ್ದಾಗಿತ್ತು ಚಂದ್ರು. ಯಾಕೆ ಮೀನಾ, ನಾನು ಬಂದಿದ್ದು ನಿಮ್ಗೆ ಇಷ್ಟ ಆಗಲಿಲ್ವಾ? ಹಾಗೆ ಯಾಕೆ ಮಾತಾಡ್ತೀಯ ಚಂದ್ರು? ನನ್ನ ಮನಸ್ಸೇನು ಅಂತ ನಿನಗೆ ಗೊತ್ತಿಲ್ವಾ? ನಾನು ಅದಕ್ಕೆಲ್ಲ ಹೇಳಿದ್ದು. ನನಗೀಗ ಮದುವೆ ಆಗಿದೆ. ನೀನು ಕಾಗದ ಬರಿಬಾರ್ದಾಗಿತ್ತು, ಇಲ್ಲಿಗೆ ಬರಲೂಬಾರ್ದಾಗಿತ್ತು. ನೀನು ಅಷ್ಟೇ, ಮದುವೆ ಆಗಬಾರ್ದಾಗಿತ್ತು. ನಿಜ, ಆಗ್ಬಾರ್ದಾಗಿತ್ತು. ಆದರೆ ಈಗ ಆಗೋಗಿದೆಯಲ್ಲ. ಕಾಗದದಲ್ಲೇ ಬರ್ದಿದ್ದಲ್ಲ ಮೀನಾ, ಈಗಲೂ ಹೇಳ್ತೀನಿ ಕೇಳು. ನಿನ್ನ ಬಿಟ್ಟು ನನಗೆ ಬದುಕಿರೋಕ್ಕೆ ಸಾಧ್ಯ ಇಲ್ಲ. ಅದು ನಿಮಗೂ ಚೆನ್ನಾಗಿ ಗೊತ್ತು. ನನ್ನ ಬಿಟ್ಟು ನಿನಗೂ ಇರೋಕ್ಕೆ ಸಾಧ್ಯ ಇಲ್ಲ. ಅದು ನನಗೂ ಚೆನ್ನಾಗಿ ಗೊತ್ತು. ಎಷ್ಟು ದಿನ ಮೀನಾ ಈ ಆತ್ಮವಂಚನೆ? ನನ್ನ ಮಾತು ಕೇಳು, ಬಂದ್ಬಿಡು ನನ್ನ ಜೊತೆ. ನೀನು ಧರ್ಮಯ್ಯ ಆಗ್ತೀನಿ, ನನ್ನ ಬಲವಂತ ಮಾಡಬೇಡ. ನನ್ನ ಮಾತು ಕೇಳು ಮೀನಾ, ನನ್ನ ಅರ್ಥ ಮಾಡ್ಕೋ. ನಿನಗೆ ಇಲ್ಲಿ ಸುಖ ಇಲ್ಲ, ನನಗೂ ಇಲ್ಲ. ಈ 2 ವರ್ಷಗಳಲ್ಲಿ ನಾನು ಬೇಕಾದಾಗ ಸಂಪಾದನೆ ಮಾಡಿ ನಾನು ಒಬ್ಬ ಮನುಷ್ಯ ಅಂತ ಅನಿಸ್ಕೊಂಡಿದ್ದೀನಿ. ನಾನು ಬಡವಂತ ತಾನೆ. ನಿಮ್ಮ ತಂದೆ ನಿನ್ನನ್ನು ನನಗೆ ಕೊಟ್ಟು ಮದುವೆ ಮಾಡಿದೆ, ಬೇರೆ ಯಾರಿಗೂ ಕೊಟ್ಟು ಮದುವೆ ಮಾಡ್ದ. ವ್ಯಾಪಾರ ನಾನು ಅನ್ಕೊಂಡಾಗ ನಡೀತು. ಮೀನಾ, ಈಗಲೂ ಹೇಳ್ತಾ ಇದ್ದೀನಿ ಕೇಳು, ನನ್ನ ಜೊತೆ ಬಂದ್ಬಿಡು. ಎಲ್ಲರೂ ದೂರ ಹೊಟ್ಟೋಗೋಣ. ಧರ್ಮಯ್ಯ ಅಂತ ನನಗೆ ಆಸೆ ತೋರಿಸ್ಬೇಡ, ಮರಳು ಮಾಡಬೇಡ ಚಂದ್ರು. ಇಷ್ಟು ಬೇಗ ಮರ್ತ್ಬಿಟ್ಟಿಯ ಮೀನಾ? ಹೋದ ವರ್ಷ ಬಂದಾಗ ನೀನೇ ತಾನೇ ಹೇಳಿದ್ದು ನಾವಿಬ್ಬರು ಸೇರಿ ಎಲ್ಲಾದರೂ ದೂರ ಹೊಟ್ಟೋಗೋಣ ಅಂತ. ಯಾಕೆ ಹೆದರಿಕೆ ಚಿನ್ನ? ನನಗೆ ನೀನು, ನಿನಗೆ ನಾನು ಒಟ್ಟಿಗೆ ಇರುವಾಗ ಆದ್ರೂ ನನಗೆ ಹೆದರಿಕೆ ಚಂದ್ರು. ಯಾವ್ದು ಹೆದರಿಕೆ ಚಿನ್ನ? ಈ ಸಮಾಜದಿಂದ ದೂರವಾಗಿ ಬೆಂಗಳೂರಲ್ಲೋ ಬೊಂಬಾಯಲ್ಲೋ ಬದುಕೋಣ. ಅಕ್ಕಪಕ್ಕದವರಿಗೆ ನಾವು ಗಂಡ ಹೆಂಡತಿಯನ್ನು ಹಾಗೆ ಬದುಕ್ತಾ ಇದ್ರೆ ಅನುಮಾನ ಬರೋದಿಲ್ಲ. ಮೀನಾ, ನಾಳೆ ಬರ್ತೀನಿ, ಯೋಚನೆ ಮಾಡು. ಮರೆಯೋದಾದ್ರೂ ಹೇಗೆ ಚಂದ್ರು? ಒಂದು ಗಳಿಗೆ ನಿಜ ಅನ್ನೋ ಹಾಗಿರೋ ಕನಸನ್ನ ನಾವು ಮರೆಯೋದಿಲ್ವಾ? ಇದುವರೆಗೂ ಆಗಿದ್ದಿಲ್ಲ ಕೆಟ್ಟ ಕನಸು. ಆದಷ್ಟು ಬೇಗ ಅದನ್ನೆಲ್ಲ ಮರ್ತು ಬಿಡೋಣ. ನಾನು ನೀನು ಬೇರೆ ಊರಿಗೆ ಹೋಗಿ ಹೆಸರು ಬದಲಾಯಿಸ್ಕೊಂಡು ಬದುಕೋಣ. ಧೈರ್ಯ ಮಾಡಿ ಬಂದ್ಬಿಡು ಅಂತೆ ಚಂದ್ರು. ಬಂದ್ಬಿಡು ಮೀನಾ.
ಬಂದ್ಬಿಡು. ಹಾಂ, ನಾಳೆ 1 ಗಂಟೆಗೆ ಬರ್ತೀನಿ. 2 ಗಂಟೆಗೆ ಬೆಂಗಳೂರು ಗಾಡಿ ಇದೆ, ಹೊರಟ್ಬಿಡೋಣ. ಹೊರಟಾಗ ಯಾರು ಕೇಳಿದ್ರೆ? ಅದೆಲ್ಲ ಯಾವ ಮಹಾ ವಿಷಯ, ಏನಾದರೂ ಒಂದು ಹೇಳಿದ್ರಾಯ್ತು. ಧೈರ್ಯವಾಗಿ ಹೊರಟ್ಬಿಡು, ನಾನಿದ್ದೀನಿ. ಮೀನಾಕ್ಷಿ, ಬಾರೆ ಸರಸ್ವತಿ. ಇಲ್ಲ ಪರವಾಗಿಲ್ಲ, ಬಾ, ನಾನು ಆಮೇಲೆ ಬರ್ತೀನಿ. ಪರವಾಗಿಲ್ಲ ಬಾರೆ. ಇವರು ನನ್ನ ಚಿಕ್ಕ ಮಾವನ ಮಗ, ಎದನ ಮಗ. ನಾಳೆ ಮದುವೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದಾರೆ. ಹಾಗಾದ್ರೆ ನಾನು ಬರ್ತೀನಿ ಮೀನಾ. ನಾಳೆ 2 ಗಂಟೆಗೆ ರೈಲು. 1 ಗಂಟೆ ಹೊತ್ತಿಗೆ ಸಿದ್ಧವಾಗಿರ್ತೀನಿ. ಆಯ್ತು, ಬರ್ತಾ ಗಾಡಿ ತಗೊಂಡ್ಬರ್ತೀನಿ. ಹಾ, ನಾನು ಬರ್ಲಾ? ಹಾ. ಚಂದ್ರು, ಬಂದೆ. ಏನಂತ? ಚಂದ್ರು, ಇವಾಗೇನು ಹೆದರಿಕೆ ಇಲ್ಲ ಅಲ್ಲ? ನನಗೆ ನೀನು ನಾನು ಬೆಂಬಲವಾಗಿರೋ ತನಕ. ಲಲಿತಾ, ಮಲ್ಕೋ ಲಲಿತಾ. ಲಲಿತಾ ಯಾರು? ಚಂದ್ರು, ನನ್ನ ಹೆಸರು ಮರ್ತೋಯ್ತಾ ನಿನಗೆ? ನಾನು ಮೀನಾ ಅಲ್ವಾ? ಇದೇನಣ್ಣ ಅಮ್ಮ ಹೇಳೋದು? ಮೀನಾ ಯಾರು? ನೀನು ಯಾರೇ? ಮೀನಾ ಯಾರು ಅಂತ ಕೇಳೋಳು? ಅಮ್ಮ, ನಾನಮ್ಮ, ನಿಮ್ಮ ಮಗಳು ಸೀತಾ. ಅಜ್ಜಿ ಹಿಂಗೆಲ್ಲ ಮಾತಾಡಬೇಡಜ್ಜಿ. ಸೀತಾ, ನನಗೆ ಯಾಕೋ ಒಂಥರ ತಲೆ ತಿರುಗ್ದಂಗೆ ಆಗ್ತಾಯಿದೆ. ಒಂದು ಲೋಟ ಪಾನಕ ಮಾಡ್ಕೊಡ್ತೀಯಾ? ಸೀತಾ, ಪಾನಕ ಮಾಡ್ಕೊಂಬಮ್ಮ. ಲಲಿತಾ, ಸುಧಾರಿಸ್ಕೊ. ಪಾನಕ ತಗೋಮ್ಮ. ಪಾನಕ. ಸೀತಾ, ನಿನ್ನ ಗಂಡ ಕಾಗದ ಬರೀಲೇ ಇಲ್ಲ ಅಲ್ವಾ? ಇಲ್ಲಮ್ಮ, ಇವತ್ತು ನಾಳೆಯಲ್ಲಿ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಅವ್ರೇನು ನಿನ್ನ ಕರೆಸ್ಕೊಳ್ಳೋದೇ ಇಲ್ಲ ಅಲ್ವಾ? ಇದೇ ನಮ್ಮ ಮಾತು. ಯಾರಮ್ಮ ಹೋಗೋದವರು? ಹೋಗ್ಲಿ ಬಿಡಮ್ಮ, ಏನು ಮಾಡೋಕ್ಕಾಗತ್ತೆ? ಹಣೆಯಲ್ಲಿ ಬರ್ತಿರೋದನ್ನ ಅನುಭವಿಸ್ಲೇಬೇಕಲ್ವಾ? ತಗೋ. ನಾನು ಮಾಡಿದ ಪಾಪಕ್ಕೆ ಅವ್ರಿಗೆ ನೀನು ಕರೆಸ್ಕೊಳ್ಳೋದಿಲ್ಲ. ಓ, ಬೀಗ್ರು, ಬನ್ನಿ. ಸೀತಾ, ನೋಡಮ್ಮ ಯಾರು ಬಂದಿದ್ದಾರೆ ಅಂತ. ನಿನ್ನ ಅತ್ತೆ, ಮಾವ, ನಿನ್ ಗಂಡ ಎಲ್ಲರೂ ಬಂದಿದ್ದಾರೆ ಕಣೆ, ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ. ಕ್ಷಮಿಸಿ, ಅದಕ್ಕಲ್ಲ ನಾವು ಬಂದಿದ್ದು. ನಮ್ಮ ಸೊಸೆ ತಂದೆ ತಾಯಿಗೆ ಮದುವೆನೇ ಆಗಿಲ್ವಂತೆ.
ಅವಳು ಹಾಗೆ ಹುಟ್ಟಿದಾಳೆ. ಅಂಥ ಸೊಸೆ ನಮಗೆ ಬೇಕಿಲ್ಲ. ನಮ್ಮ ಹುಡುಗನಿಗೆ ಬೇರೆ ಕಡೆ ಹೆಣ್ಣು ಗೊತ್ತು ಮಾಡಿದ್ದೀವಿ. ನಿಮ್ಮ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಹಾಗೆ ಮಾತ್ರ ಮಾಡಬೇಡಿ. ನಡಿ. ಬೇಡಿ ಬೇಡಿ, ನನ್ನ ತಪ್ಪಿಗೆ ಅವಳಿಗೆ ಶಿಕ್ಷೆ ಕೊಡ್ಬೇಡಿ, ಬೇಡಿ. ಏನಾಯ್ತಮ್ಮ? ಸೀತಾ ನೋಡಿ, ನಿಮ್ಮತ್ತೆ ಮಾವ ನಿನ್ನ ಗಂಡ ಎಲ್ಲ ಬಂದಿದ್ರು. ನಾನು ಎಷ್ಟು ಕೇಳ್ಕೊಂಡ್ರು ಅವ್ರು ನಿನ್ನನ್ನು ಕರ್ಕೊಂಡು ಹೋಗ್ಲೇ ಇಲ್ಲ. ಅಣ್ಣ ಅಣ್ಣ, ಏನಮ್ಮ ಸೀತಾ? ಅಮ್ಮ ಏನೇನೋ ಮಾತಾಡ್ತಾ ಇದ್ದಾಳಣ್ಣ. ನೀವು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀರಾ? ಹೋಗಿ ಅಣ್ಣ. ಕರ್ಕೊಂಬರ್ತೀನಿ. ಅಮ್ಮ ಮಲ್ಕೊಳ್ಳಿ, ಅಮ್ಮ ಮಲ್ಕೊಳ್ಳಿ. ಯಾರದು? ಯಾರು ನೀವು? ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಯಮ. ನೀನು ಸತ್ತ ಮೇಲೆ ನನ್ನ ಹತ್ರನೇ ಬರೋದು. ನೀನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಏನು ಗೊತ್ತಾ? ನಿನ್ನನ್ನ ಸೀತಾ ಸೀತಾ, ನನ್ನನ್ನು ಬಿಡಿಸು ಸೀತಾ. ಚಂದ್ರು ಚಂದ್ರು, ಲಲಿತಾ ಏನಾಯ್ತು? ನೋಡಿ ಮಲ್ಕೊ, ನೋಡಿ ಮಲ್ಕೊ, ಮಲ್ಕೊಳ್ತಾ. ಏನೂ ಆಗಿಲ್ಲ, ಸಮಾಧಾನವಾಗಿದೆ, ಏನೂ ಆಗಿಲ್ಲ. ಸೀತಾ ಸೀತಾ, ಯಾವಾಗ ಬಂದ್ರಿ? ಈಗ ತಾನೇ ಬರ್ತಾ ಇದ್ದೀನಿ. ನಾಳೆ ನೀನು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಅಮ್ಮನಿಗೆ ನಿಮ್ದೇ ಯೋಚನೆ ಆಗ್ಬಿಟ್ಟಿತ್ತು ಗೊತ್ತಾ? ಅಣ್ಣ ಅಣ್ಣ, ನನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಒಂದು ಕಾಗದ ಬರಿ ಬರ್ದಾಗಿತ್ತಾ? ಲಲಿತಾಗಿ ನಿಮ್ದೇ ಯೋಚನೆ ಆಗ್ಬಿಟ್ಟಿದೆ. ಅದು ಬನ್ನಿ ಬಾಬಾ, ಕರ್ಕೊಂಬಮ್ಮ. ಲಲಿತಾ, ಯಾರು ಬಂದಿದ್ದಾರೆ ನೋಡು? ಸೀತನ ಗಂಡ ಕೃಷ್ಣಮೂರ್ತಿ ಬಂದಿದ್ದಾರೆ. ಓ ಕೃಷ್ಣಮೂರ್ತಿ ಅಂತೂ ಬಂದೇನಪ್ಪ. ನಿನ್ ತಮ್ಮಯ್ಯ ಅಂತೀನಿ. ನನ್ನ ಮಗಳು ಸೀತನ್ ಕರ್ಕೊಂಡು ಹೋಗ್ತೀಯ ತಾನೆ? ಕರ್ಕೊಂಡು ಹೋಗ್ತೀನತ್ತೆ. ನೀನು ಬೇರೆ ಮದುವೆ ಮಾಡ್ಕೊಳ್ಳಲ್ಲ ತಾನೆ? ನಾನ್ಯಾಕೆ ಬೇರೆ ಮದುವೆ ಮಾಡ್ಕೊಳ್ಳಿ? ಮಾಡ್ಕೋತೀಯಾ? ಚಂದ್ರಶೇಖರ್ ಅವ್ರಿಗೆ ಸ್ಕಿಜೋಫ್ರೆನಿಯಾ ಆಗಿದೆ. ಬೇಗ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ಬಿಡಿ. ಡಾಕ್ಟ್ರೇ, ಮೆಂಟಲ್ ಹಾಸ್ಪಿಟ್ಲಿಗ? ಹೌದು, ಬೇಗ ಟ್ಯಾಕ್ಸಿ ತರಿಸಿ. ಆಯ್ತು ಡಾಕ್ಟ್ರೆ. ಕೃಷ್ಣಮೂರ್ತಿ, ಒಂದು ನಿಮಿಷ ಬನ್ನಿ ಇಲ್ಲಿ. ಒಂದು ಟ್ಯಾಕ್ಸಿ ತೊಗೊಂಡ್ಬರ್ತೀರಾ ಮೆಂಟಲ್ ಹಾಸ್ಪಿಟ್ಲಿಗೆ ಅಂತ ಹೇಳಿ? ಸರಿ ಮಾವ. ಸೀತಾ, ನಿನ್ ಗಂಡ ಹೋಗ್ತಾ ಇದ್ದಾನೆ ಕಣೆ. ನಿನ್ನನ್ನು ಬಿಟ್ಟು ಹೋಗ್ತಾ ಇದ್ದಾನೆ ಕಣೆ. ಹೊರಟೆ ಹೋದ. ನಿನ್ನನ್ನು ಕರ್ಕೊಂಡು ಹೋಗ್ಲೇ ಇಲ್ಲ. ಲಲಿತಮ್ಮನಿಗೆ ಆ ಭೂತದ ಪಾಪ ಪ್ರಜ್ಞೆಯಿಂದ ತಪ್ಪಿಸಿಕೊಳ್ಳುವ ಶಕ್ತಿ ಇಲ್ಲ. ಈ ಭೂತ ಅನ್ನೋದು ಬಿಡಲಾಗದ ಸೆರಗಿನ ಕೆಂಡದ ಹಾಗೆ ಅವಳನ್ನು ಸುಡ್ತಾ ಇದೆ. ಪ್ರಾಯಶಃ ರಾಮಚಂದ್ರ ಶರ್ಮಾ ಅವರು ಇವತ್ತು ಸೆರಗಿನ ಕೆಂಡ ಕಥೆಯನ್ನು ಬರೆದಿದ್ದರೆ ಆ ಲಲಿತಮ್ಮನಿಗೆ ಹೊಸ ದಾರಿಯನ್ನು, ಆಧುನಿಕ ದಾರಿಯನ್ನು ಪ್ರಾಯಶಃ ಸೂಚಿಸ್ತಾ ಇದ್ರು ಏನೋ. ಆದರೆ 1954ರಲ್ಲಿ ಬಂದ ಕಥೆ ಇದು, ಮೊದಲ ನವ್ಯ ಕಥೆ ಇದು. ನವ್ಯ ಕಥೆ ಅನ್ನೋದು, ನವ್ಯ ಸಂವೇದನೆ ಅನ್ನೋದು ಇನ್ನೂ ಗಟ್ಟಿಯಾಗಿರದೇ ಇದ್ದ ಕಾಲದಲ್ಲಿ ಬಂದ ಈ ಕತೆ ಅಂದು ನವ್ಯ ಕತೆ ಹುಟ್ಟುವುದನ್ನು ಸೂಚಿಸ್ತಾ ಇರೋದ್ರಿಂದ ಈ ಕತೆಗೆ ಒಂದು ಮಟ್ಟದ ಚಾರಿತ್ರಿಕ ಮಹತ್ವ ಅಂತೂ ಇದ್ದೇ ಇದೆ. ಮಾತು
ಮಾತೊಳೆ ವಿಶ್ವವ ತೋಲಿಸುವ ಬಗೆಯಳಿವೆಲ್ಲವ ಜಾಲಿಸುವ ಮುದದೊಳಗೆಲ್ಲರ ಕೀಲಿಸುವ ನಿನ್ನ ಅದಾರಿಗೆ ಹೋಲಿಸುವ ವ್ಯತೆಗಳ ಕಳೆಯುವ ಕತೆಗಾರ ನಿನ್ನ ಕಲೆಗೆ ಯಾವುದು ಭಾರ ನಿನ್ನ ಕಲೆಗೆ ಯಾವುದು ಭಾರ ನಿನ್ನ ಕಲೆಗೆ ಯಾವುದು ಭಾರ